श्री मायाकार शंकर 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 श्री मायाकार शंकर शंकर शंकर। ಈ ಆಶ್ಲೇಷ ನಕ್ಷತ್ರ 2, 3, 4ನೇ ಪಾದದವರಿದಾರಲ್ಲ, ಮ್ಯಾರೇಜ್ ಡಿಲೇ ಆಗುತ್ತೆ ಕಾರಣಾಂತರಗಳಿಂದ. ಇಲ್ಲಿ ಮೂಲ ನಕ್ಷತ್ರ 1ನೇ ಪಾದ ಇದೆಯಲ್ಲ, ಇದು ಅಷ್ಟೊಂದು ಶುಭ ಅಲ್ಲ. ಈ 3 ನಕ್ಷತ್ರದವರಿಗೆ ನಾನೊಂದು ಸಜೆಷನ್ ಕೊಡೋದಂದ್ರೆ ಆದಷ್ಟು ಬಿಫೋರ್ 26 ನೀವು ಮದುವೆ ಮಾಡ್ಕೊಳ್ಳೋದು ಒಳ್ಳೇದು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವ ಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಯಾವೆಲ್ಲ ನಕ್ಷತ್ರದವರಿಗೆ ವಿವಾಹ ವಿಳಂಬ ಆಗತ್ತೆ ಅನ್ನುವಂಥ ವಿಚಾರಗಳನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಸಾಮಾನ್ಯವಾಗಿ ಈ 3 ನಕ್ಷತ್ರದವರಿಗೆ ಯಾವೆಲ್ಲ 3 ನಕ್ಷತ್ರಗಳು? 1 ಆಶ್ಲೇಷ ನಕ್ಷತ್ರ, 2 ಜ್ಯೇಷ್ಠ ನಕ್ಷತ್ರ ಮತ್ತು ಮೂಲಾ ನಕ್ಷತ್ರ. ಈ 3 ನಕ್ಷತ್ರದಲ್ಲಿ ಯಾರೆಲ್ಲ ಜನನ ಆಗಿರ್ತಾರೋ ಅವ್ರಿಗೆ ಸಾಮಾನ್ಯವಾಗಿ ವಿವಾಹ ವಿಳಂಬ ಆಗ್ತದೆ. ಅಥವಾ ವಿವಾಹ ವಿಳಂಬ ಆಗಿ ಅಥವಾ ಅರ್ಲಿ ಮ್ಯಾರೇಜ್ ಆಗೋಯ್ತಪ್ಪ, ವಿಳಂಬ ಏನಾಗಿಲ್ಲ ನಂದು ಅಂದ್ರೂ ವಿವಾಹದ ನಂತರ ಅನೇಕ ಏರಿಳಿತಗಳನ್ನ, ನೋವನ್ನ, ಸಮಸ್ಯೆಗಳನ್ನ ಅವರು ಅನುಭವಿಸ್ತಾರೆ ಬೇರೆ ನಕ್ಷತ್ರದವರಿಗೆ ಹೋಲಿಸ್ಕೊಂಡ್ರೆ. ಅದರಲ್ಲೂ ಕೂಡ ಈ ಆಶ್ಲೇಷ ನಕ್ಷತ್ರ 1ನೇ ಪಾದ ಇದೆಯಲ್ಲ, ಈಸ್ ಗುಡ್, ಓಕೆ, ಪ್ರಾಬ್ಲಮ್ ಇಲ್ಲ. ಕೆಲವು ಟೈಮ್ ಆಶ್ಲೇಷ ನಕ್ಷತ್ರದವ್ರು 1ನೇ ಪಾದದವ್ರಿಗೆ ಅರ್ಲಿ ಮ್ಯಾರೇಜ್ ಆಗುತ್ತೆ ಮತ್ತು ಮದುವೆ ಆಗಿ ಸೆಟ್ಲು ಕೂಡ ಆಗ್ತಾರೆ. ಆದ್ರೆ ಈ ಆಶ್ಲೇಷ ನಕ್ಷತ್ರ 2, 3, 4ನೇ ಪಾದದವ್ರು ಇದಾರಲ್ಲ, ಸಾಮಾನ್ಯ 2 ಮತ್ತು 3ನೇ ಪಾದದವ್ರಿಗೂ ಕೂಡ ಮ್ಯಾರೇಜ್ ಡಿಲೇ ಆಗುತ್ತೆ ಕಾರಣಾಂತರಗಳಿಂದ, ವಿವಾಹ ವಿಳಂಬ ಆಗುತ್ತೆ. ಇನ್ನು ಆಶ್ಲೇಷ ನಕ್ಷತ್ರ 4ನೇ ಪಾದದವ್ರಿಗೆ ಅವ್ರಿಗೂ ಕೂಡ ವಿವಾಹ ವಿಳಂಬ ಆಗುತ್ತೆ ಮತ್ತು ಅನೇಕ ಕಷ್ಟಗಳನ್ನ ಅನುಭವಿಸುವಂಥದ್ದು. ಈ ಆಶ್ಲೇಷ ನಕ್ಷತ್ರ 1, 2, 3, 4 ಅಂತ ಬಂದ್ರೆ ಅದರಲ್ಲಿ 2, 3 ಡಿಲೇ ಆಗತ್ತೆ, 4ನೇದವರು ವಿಪರೀತವಾದ ಕಷ್ಟವನ್ನೇ ಅನುಭವಿಸ್ತಾರೆ. ಅದಕ್ಕೋಸ್ಕರ 1ನೇ ಪಾದ ಈಸ್ ಓಕೆ ಅಂದ್ರೂ 2, 3 ಬಹಳ ವಿಳಂಬ ಆಗುತ್ತೆ ಮತ್ತು ಆರೋಗ್ಯದ ಸಮಸ್ಯೆಗಳಾಗುತ್ತೆ. ಮತ್ತು 4ನೇ ಪಾದದವರಿಗೆ ವಿವಾಹ ವಿಳಂಬ ಆಗೋದ್ರ ಜೊತೆ ವಿವಾಹದ ನಂತರ ಕೂಡ ಅನೇಕ ಸಮಸ್ಯೆಗಳನ್ನ ಅವರು ಅನುಭವಿಸುವಂತಹ ಒಂದು ಪರಿಸ್ಥಿತಿ ಬರ್ತದೆ. ಏನಪ್ಪ, ನಾವು ಒತ್ತಿದ್ರೆ ಅವರೊಪ್ಪಲ್ಲ, ಅವರೊಪ್ಪಿದ್ರೆ ಇವರೊಪ್ಪಲ್ಲ, ಏನೆಲ್ಲ ಕಾರಣಗಳಾಗ್ತಾ ಇದೆ ಅನ್ನುವಂತಹ ಯೋಚನೆಗಳು ಜಾಸ್ತಿ ಆಗುತ್ತೆ. ಇನ್ನು ಈ ಜ್ಯೇಷ್ಠ ನಕ್ಷತ್ರ ನೋಡಿ, ಈ ಜ್ಯೇಷ್ಠ ನಕ್ಷತ್ರದ್ದು ಸೇಮ್ ಪ್ರಾಬ್ಲಮ್. 1ನೇ ಪಾದ ಇದೆಯಲ್ಲ, ಈ ಜ್ಯೇಷ್ಠ ನಕ್ಷತ್ರ 1ನೇ ಪಾದ ಈಸ್ ಗುಡ್, ಓಕೆ, ನಾಟ್ ಬ್ಯಾಡ್, ಮದುವೆ ಆಗ್ಬಿಡುತ್ತೆ. ಆದ್ರೆ ಈ ಜ್ಯೇಷ್ಠ ನಕ್ಷತ್ರದ 2 ಮತ್ತು 3ನೇ ಪಾದ ವಿಳಂಬ, ನಿಧಾನ, ಅಥವಾ ವಧು ಹೇಗ್ ಬಂದಿರ್ತಾರೆ ಅಂದ್ರೆ ಏಜ್ ಆದವ್ರ ತರ ಇರ್ತಾರೆ, ಅಥವಾ ಏಜ್ ಆದ್ಮೇಲೆ ಮದುವೆ ಆಗುವಂಥದ್ದು. ನನಗೆ ಈಗ ಬೇಡ, ನಾನು ಓದ್ಬೇಕು, ನಾನು ಕೆಲಸ ಮಾಡ್ಬೇಕು, ನಾನು ಫಾರಿನ್ಗೆ ಹೋಗ್ಬೇಕು, ನಾನು ಮನೆ ಕಟ್ಟಬೇಕು, ಈ ತರದ ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಂಡು ವಿವಾಹ ಆಗುವಂಥದ್ದು. ಅಥವಾ ಏಜ್ ಗ್ಯಾಪ್, ಇವ್ರಿಗೆ ಇಷ್ಟ ಆಗದೆ ಇರುವಂತಹ ವರಗಳು ಅಥವಾ ವಧುಗಳು ಬರುವಂಥದ್ದು 2 ಮತ್ತು 3ನೇ ಪಾದದವ್ರಿಗೆ. ಇನ್ನು 4ನೇ ಪಾದದವ್ರಿಗಂತೂ ವಿವಾಹ ವಿಳಂಬ ಆಗೋದ್ರ ಜೊತೆಗೆ ಒಂದಷ್ಟು ಲವ್ ಫೇಲ್ಯೂರ್ ಆಗ್ಬೋದು, ಅಥವಾ ಒಂದಷ್ಟು ಸಮಸ್ಯೆಗಳನ್ನ ಲೈಫಲ್ಲಿ, ವೈವಾಹಿಕ ಜೀವನ ಅಥವಾ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಕೂಡ ಒಂದಷ್ಟು ತೊಂದರೆಗಳನ್ನ ಮಾಡ್ಕೊಂಡಿರ್ಬೋದು. ಅಥವಾ ಮದುವೆ ಮಾಡ್ಕೊಂಡ್ರು ಕೂಡ ವಿವಾಹದ ನಂತರ ಕೂಡ ಇವರು ಅನೇಕ ಸಮಸ್ಯೆಗಳನ್ನ ಅನುಭವಿಸುವಂತಹ ಒಂದು ಪರಿಸ್ಥಿತಿ ಬರ್ತದೆ. ಇನ್ನು ಮೂಲಾ ನಕ್ಷತ್ರ ನೋಡಿ, ಈ ಮೂಲಾ ನಕ್ಷತ್ರದವರು ಇವರಿಬ್ಬರಿಗೂ ಹೋಲಿಸ್ಕೊಂಡ್ರೆ ಸ್ವಲ್ಪ ಭಿನ್ನವಾದಂಥದ್ದು. ಏನಂದ್ರೆ ಇಲ್ಲಿ 1ನೇ ಪಾದವೇ ಸಮಸ್ಯೆ. ಅಲ್ಲಿ 1ನೇ ಪಾದ ಜ್ಯೇಷ್ಠ 1, ಆಶ್ಲೇಷ 1 ಇಸ್ ವೆರಿ ಗುಡ್, ಓಕೆ, ಮದುವೆ ಆಗುತ್ತೆ. ಆದ್ರೆ ಇಲ್ಲಿ ಮೂಲಾ ನಕ್ಷತ್ರ 1ನೇ ಪಾದ ಇದೆಯಲ್ಲ, ಇದು ಅಷ್ಟೊಂದು ಶುಭ ಅಲ್ಲ. ಇವರ ಕೆಲವು ಬಾರಿ ಅನ್ನೋದಕ್ಕಿಂತ ಅನೇಕ ಬಾರಿ ಇವರ ಈಗೋ ಪ್ರಾಬ್ಲಮೇ ಇವರಿಗೆ ಸಮಸ್ಯೆ ಆಗಿ ಬರುತ್ತೆ. ಇವರ ಮುಂಗೋಪವೇ ಇವರಿಗೆ ಸಮಸ್ಯೆ ಆಗುತ್ತೆ. ಇವರೇ ಸಮಸ್ಯೆಯನ್ನ ಮಾಡ್ಕೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನ ತಂದ್ಕೊಬಿಡ್ತಾರೆ. ಅದರಿಂದ ಈ ಮೂಲಾ ನಕ್ಷತ್ರ 1ನೇ ಪಾದದವ್ರಿಗೆ ಕಾರಣಾಂತರಗಳಿಂದ ವಿವಾಹ ವಿಳಂಬ ಆಗ್ತದೆ ಮತ್ತು ವೈವಾಹಿಕ ಜೀವನದಲ್ಲಿ ಸಮಸ್ಯೆ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಾದ್ರೆ ಗಂಡನಿಗೆ ಅನಾರೋಗ್ಯ, ವೈವಾಹಿಕ ಜೀವನದಲ್ಲಿ ಅಸ್ತವ್ಯಸ್ತ ಆಗುವಂತಹ ಪರಿಸ್ಥಿತಿಗಳು ಇವರಿಗೆ ಬರ್ತದೆ. ಇನ್ನು ಈ ಮೂಲಾ ನಕ್ಷತ್ರ 2 ಮತ್ತು 3ನೇ ಪಾದ ಇಸ್ ವೆರಿ ಗುಡ್, ಪರವಾಗಿಲ್ಲ,
ಒಂದು ಹಂತಕ್ಕೆ 2 ಮತ್ತು 3ನೇ ಪಾದದಲ್ಲಿ ಜನನ ಆಗಿರುವಂತವ್ರು ಬೇಗ ಮದುವೆ ಮಾಡ್ಕೊಬಿಡ್ತಾರೆ, ಮದುವೆ ಕೂಡ ಸೆಟ್ ಆಗುತ್ತೆ. ಆದ್ರೆ ಈ 4ನೇ ಪಾದ ಇದೆಯಲ್ಲ, ಈ 4ನೇ ಪಾದದಲ್ಲಿ ಒಂದಷ್ಟು ಟೆಕ್ನಿಕಲ್ ಪಾಯಿಂಟ್ ಇದೆ. ಏನಂದ್ರೆ ಅವ್ರೇನಾದ್ರೂ ಶುಕ್ಲ ಪಕ್ಷದಲ್ಲಿ ಹುಟ್ಟಿದ್ರೆ ಇಸ್ ವೆರಿ ಗುಡ್, ಬೇಗ ಮದುವೆ ಆಗುತ್ತೆ, ಲೈಫ್ ಮದುವೆ ಆದ್ಮೇಲೆ ಕೂಡ ಚೆನ್ನಾಗಿರ್ತಾರೆ. ಆದ್ರೆ ಈ ಮೂಲಾ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿರುವಂತವ್ರು ಏನಾದ್ರು ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ರೆ ಒಂದು ವಿವಾಹವೂ ವಿಳಂಬ ಆಗ್ತದೆ. ಅದಾದ ನಂತರ ವೈವಾಹಿಕ ಜೀವನದಲ್ಲಿ ಅನೇಕ ತೊಂದರೆಗಳು ಕೂಡ ಇವ್ರಿಗೆ ಬರ್ತದೆ. ಅದರಿಂದ ಈ 3 ನಕ್ಷತ್ರಗಳಲ್ಲಿ ಜನನ ಆಗಿರುವಂಥವ್ರು ವಿವಾಹದ ಸಂದರ್ಭದಲ್ಲಿ ಅಥವಾ ವಿವಾಹವನ್ನ ಮಾಡ್ಕೋಬೇಕು ಅಂದ ತಕ್ಷಣ ನಿಮ್ಮ ಜಾತಕಗಳನ್ನ ಪರಿಶೀಲನೆಯನ್ನು ಮಾಡಿಕೊಂಡು ನಕ್ಷತ್ರ ಶಾಂತಿಗಳನ್ನ ಮಾಡ್ಕೊಳ್ಳಿ, ಬಹಳ ಮುಖ್ಯ. ನಕ್ಷತ್ರ ಶಾಂತಿಗಳನ್ನ ಮಾಡಿಕೊಂಡ ನಂತರ ವಿವಾಹದಲ್ಲಿ ನನ್ನ ಜಾತಕಕ್ಕೆ ಯಾವ್ದಾದ್ರು ಗ್ರಹಗಳು ಅಡಚಣೆಯನ್ನ ಕೊಡ್ತಾ ಇದ್ದೀರಾ, ಸಪ್ತಮದಲ್ಲಿ ಯಾವ್ದಾದ್ರು ಪಾಪಗ್ರಹ ಇದೆಯಾ, ಅಥವಾ ಸಪ್ತಮಾಧಿಪತಿಯನ್ನ ಯಾವ್ದಾದ್ರು ಗ್ರಹ ದೂಷಿಸ್ತಾ ಇದೆಯಾ, ಅಥವಾ ಸಪ್ತಮದಲ್ಲಿ ಪಾಪಗ್ರಹಗಳ ಯುಕ್ತಿ ಜಾಸ್ತಿ ಇದೆಯಾ ಅನ್ನುವಂಥದ್ದನ್ನು ನೋಡಿ ಒಂದು ವಿವಾಹ ಪ್ರತಿಬಂಧಕ ಪರಿಹಾರಾದಿಗಳನ್ನ ಮಾಡ್ಕೊಬಿಡಿ ಮದುವೆಗೆ ಮುಂಚೆ. ಇದನ್ನ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಮತ್ತು ಈ 3 ನಕ್ಷತ್ರದವ್ರಿಗೆ ನಾನೊಂದು ಸಜೆಷನ್ ಕೊಡೋದು ಅಂದ್ರೆ ಆದಷ್ಟು ಬಿಫೋರ್ 26 ನೀವು ಮದುವೆ ಮಾಡ್ಕೊಳ್ಳೋದು ಒಳ್ಳೇದು. ಅದು ಗಂಡು ಮಕ್ಳಿರ್ಬೋದು ಹೆಣ್ಮಕ್ಳಿರ್ಬೋದು. ಆಫ್ಟರ್ 26 ಸ್ವಲ್ಪ ಮದುವೆ ಲೇಟ್ ಆಗುತ್ತೆ, ಅಥವಾ ಮದುವೆ ಆದ್ಮೇಲೆ ಕೂಡ ಅಷ್ಟೊಂದು ಚೆನ್ನಾಗಿ ಇಲ್ಲದೇ ಇರುವಂತಹ ಪರಿಸ್ಥಿತಿಗಳು ನಿಮಗೆ ಬರುತ್ತೆ. ಅದರಿಂದ ಈ 3 ನಕ್ಷತ್ರದವರು ನಾನು ಹೇಳಿದಂತಹ ರೀತಿಯಲ್ಲಿ ಪರಿಹಾರವನ್ನ ಕಂಡ್ಕೊಳ್ಳಿ, ಮತ್ತು ಯಾವ್ಯಾವ ನಕ್ಷತ್ರದಲ್ಲಿ ಯಾವ್ಯಾವ ಪಾದದವರಿಗೆ ಈ ರೀತಿಯ ತೊಂದರೆಗಳಿರುತ್ತೆ ಅನ್ನುವಂಥ ವಿಚಾರವನ್ನ ಕೂಡ ನಾನು ಇವತ್ತು ನನಗೆ ತಿಳಿಸ್ಕೊಟ್ಟಿದ್ದೇನೆ ಅಂತ ಹೇಳ್ತಾ, ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ಯಾವುದೇ ಜಾತಕ ಪರಿಶೀಲನೆಯನ್ನು ಮಾಡಬೇಕು, ವಾಸ್ತು ಬಗ್ಗೆ ಸಲಹೆಯನ್ನು ಪಡಿಬೇಕು ಅಂದ್ರೆ ಫೋನ್ ಮಾಡಿ ಅಥವಾ ಮೆಸೇಜ್ ಮುಖಾಂತರ ಅಪಾಯಿಂಟ್ಮೆಂಟ್ನ ತೆಗೆದುಕೊಂಡು ನೇರವಾಗಿ ಬನ್ನಿ. ನನ್ನ ಕೈಲಾದಂತಹ ಸಲಹೆಯನ್ನು ಕೊಡ್ತೀನಿ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ